ಗುಡ್ ಮಾರ್ನಿಂಗ್, ನಮಸ್ತೆ. ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವಾಗ ನಾನು ರೀಸೆಂಟಾಗಿ ನನ್ನ ಬಲ್ಕ್ ಪಿಕ್ನ ಅಪ್ಡೇಟ್ ಮಾಡಿದ್ನಿ. ಸೊ ಅದಕ್ಕೆ ನನಗೆ ಭಾಳ ಜನ ನನಗೆ ನೀವು ಏನು ತಿಂತೀರಿ, ನಿಮ್ಮ ಫುಲ್ ಡೇ ಆಫ್ ಈಟಿಂಗ್ ವಿಡಿಯೋ ಮಾಡಿ ಹಾಕ್ರಿ ಅಂತಂದು ಕೇಳ್ತಿದ್ರು. ಅದಕ್ಕೆ ನಾನು ನಿಮ್ಗೆ ಇವತ್ತಿನ ವಿಡಿಯೋದಾಗ ಫುಲ್ ಕಂಪ್ಲೀಟಾಗಿ ಮಾರ್ನಿಂಗಿಂದ ಹಿಡಿದು ನೈಟ್ ಮಟ್ಟ ನಾ ಏನು ತಿಂತೀನಿ ಅನ್ನೋದು ಇವತ್ತಿನ ಈ ವಿಡಿಯೋದಾಗ ನಾ ಹೇಳ್ತೀನಿ. ಚಾನಲ್ಗೆ ಯಾರು ಹೊಸವಾಗಿದ್ದೀರಾ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಫಸ್ಟ್ ಮೀಲ್ ತೋರಿಸ್ತೀನಿ, ಪ್ರೀ ವರ್ಕೌಟ್ ಮೀಲ್. ಇವಾಗ ನಾ ಜಿಮ್ ಹೋಗ್ಕೊನು ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು. ಸೊ ನಿಮ್ಗೆ ನಾ ಪ್ರೀ ವರ್ಕೌಟ್ ಮೀಲ್ದಾಗ ಏನು ತಿಂತೀನಿ ಅನ್ನೋದು ತೋರಿಸ್ತೀನಿ ಬನ್ನಿ. ಸೊ ಪ್ರೀ ವರ್ಕೌಟ್ ಮೀಲ್ದಾಗ ನಾನು 2 ರೈಸ್ ಕೇಕು, ಅದ್ರ ಮ್ಯಾಗ ಪಿಂಟೋಲದ ಹೈ ಪ್ರೋಟೀನ್ ಪೀನಟ್ ಬಟರ್ನ ಹಚ್ಕೊಂಡನು. ಎಷ್ಟು ಗ್ರಾಮ್ ಅಂತಂದು ಏನಿಲ್ಲ, ಅಂದಾಜ್ ಹಚ್ಕೊಂಡನ ಅಷ್ಟ. ಇಷ್ಟ್ರೊಳಗೆ ಇಲ್ಲಂದ್ರೆ ಭಾಳ ಕ್ಯಾಲರೀಸ್ ಇರ್ತಾವು. ಸೊ ಇದು ನೀವು ಬೇಕಾದ್ರೆ ಪ್ರೀ ವರ್ಕೌಟ್ ಮೀಲ್ದಾಗ ತಗೋರಿ. ನಂದು ಇವಾಗ ರೀಸ್ಟಾಕ್ ಆಗೈತಿ. ಪಿಂಟೋಲದಾರ ನಿನ್ನೆ ಕಳಿಸ್ಕೊಟ್ಟಾರೆ ಅವನ್ನ. ಇಲ್ಲಿಕಂದ್ರೆ ನಾನು ಇವು ಖಾಲಿ ಆದಾಗ ಏನು ತೋತ್ನಂದ್ರೆ ಇಲ್ಲಿ ನೋಡ್ಬೋದು, ಚುಮ್ಮರಿ ತಿಂದು ಹೋಗ್ಕೊಂಡು ಜಿಮ್ಮಿಗೆ. ಎಷ್ಟಂತಂದಿನಲ್ಲ ಅಂದಾಜ್ ಎಷ್ಟಿದೆ, ಮುಟ್ಗಿಯಾಗ ಎಷ್ಟು ಸಿಗ್ತಾವನ ಅಷ್ಟು ತಿಂದು ಜಿಮ್ ಹೋಗ್ತೀನಿ. ಇದ್ದಾಗ ಬೇಕಾದ್ರೆ ನೀವು ಈ ಥರ ರೈಸ್ ಕೇಕ್ನ್ಯಾಗ ಪೀನಟ್ ಬಟರ್ ಹಚ್ಕೊಂಡು ಹೋಗಿ ತಿಂದು ಹೋಗ್ರಿ. ಬರೋಬ್ಬರ ಎನರ್ಜಿ ಇರುತ್ತೆ ಜಿಮ್ದಾಗ. ಇರ್ಲಿಕ್ಕಂದ್ರೆ ನನ್ನಂಗೆ ಚುಮ್ಮರಿ ತಿಂದು ಹೋಗ್ರಿ. ಸೊ ಸಿಗುವ ಇವಾಗ ತಿಂದು ಜಿಮ್ ಹೋಗ್ಕೊನು. ವರ್ಕೌಟ್ ಮುಗಿಸೊಂದು ಇವಾಗ ಮನೆಗೆ ಬನ್ನಿ. ನೀವು ನೋಡಿರ್ಬೋದು, ನಾನು ಪ್ರತಿಯೊಂದು ವರ್ಕೌಟ್ ಒಳಗೆ ನಾನು 2 ಸೆಟ್ ಮಾಡ್ತನು, ಜಾಸ್ತಿ ಸೆಟ್ ಮಾಡಕ್ ಹೋಗಲ್ಲ. ಅವು 2 ಸೆಟ್ ಪ್ರತಿ ಸೆಟ್ ಫೇಲ್ಯೂರ್ಗೆ ರೀಚ್ ಆಗಿರುತ್ತೆ ನಾನು. ಬಟ್ ಇವತ್ತು ವಿಡಿಯೋ ಮಾಡೋ ಚಕ್ಕರ್ ಸಂಬಂಧ ನಾನು ಫೇಲ್ಯೂರ್ನ ಟಚ್ ಮಾಡಿಲ್ಲ. ಇನ್ನು ಫೇಲ್ಯೂರ್ ಕ್ಲೋಸು ಇರಲಿಲ್ಲ. ಅವಾಗ ನಾ ಸೆಟ್ನ ಪರ್ಫಾರ್ಮ್ ಮಾಡೋದ ಬಿಟ್ಟಿನಿ. ನೀವು ಮಾಡೋರಿದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡ್ರಿ. ಬರೀ 2 ಸೆಟ್ ಮಾಡಿ ನೋಡ್ರಿ. ಆ 2 ಸೆಟ್ ಒಳಗೆ ನಿಮ್ದು ಪರ್ಫಾರ್ಮೆನ್ಸ್ ಹೆಂಗಿರ್ಬೇಕಂದ್ರೆ 100 ರೆಪ್ ಮಾಡಕ್ ಆಗ್ಬಾರ್ದು, ನಿಮಗೆ ಹಾಫ್ ರೆಪ್ ಮಾಡಕ್ ಆಗ್ಬಾರ್ದು. ಅಲ್ಲಿ ಮಟ್ಟ ಟ್ರೈನ್ ಮಾಡಿ ನೋಡ್ರಿ ಒಂದ್ಸಲಿ. ಸೊ ಇವಾಗ ನಾನು ನಿಮಗೆ ಪೋಸ್ಟ್ ವರ್ಕೌಟ್ ಮೀಲ್ದಾಗ ಏನು ತಿಂತು ನಾನು ತೋರಿಸ್ನು ಬನ್ನಿ. ಸೊ ಇದು ನಂದು ಫಸ್ಟ್ ಮೀಲು. ಏನೇನು ಹಾಕಿನಂದ್ರೆ ಪೀನಟ್ ಬಟರು, ಅವತಾರದ ಒಂದು ಸ್ಕೂಪ್ ವೆ, ಮತ್ತು ನಾರ್ಮಲ್ ಓಟ್ಸು, ಮತ್ತು ಪಿಂಟೋಲದ ಹೈ ಪ್ರೋಟೀನ್ ಓಟ್ಸು, ಮತ್ತು ಅರ್ಧ ಲೀಟ್ರ್ ಹಾಲು. ಇದಷ್ಟು ಟೋಟಲ್ ಈ ಮೀಲ್ದಾಗ ನಮಗೆ 1474 ಕ್ಯಾಲರೀಸ್ ಬಂದವು. ವಿತ್ 160 ಗ್ರಾಮ್ ಕಾರ್ಬ್ಸು, ಫ್ಯಾಟ್ 56 ಗ್ರಾಮು, ಪ್ರೋಟೀನ್ 93 ಗ್ರಾಮ್. ಓಕೆ, ಈ ಮೀಲ್ ಭಾಳ ಹೆವಿ ಮೀಲ್ ಐತಿ. ಇದನ್ನು ನೀವು ತಿನ್ನಕ್ಕೆ ಹೋಗ್ಬೇಡ್ರಿ. ನಾ ಬಟ್ ರೆಫರೆನ್ಸಿಗೆ ತೋರ್ಸತ್ನಷ್ಟ. ಇದಷ್ಟು ನಾನು ಒಂದು ಸಲ ತಿನ್ನೋದಿಲ್ಲ, 2 ಸಲ ತಿತ್ತನು. ಈಗ ಅರ್ಧ ಒಂದು ಸಲ ತಿತ್ತನು, ಮತ್ತು ಇನ್ನೊಂದು 2 ತಾಸು ಬಿಟ್ಟು ಇನ್ನು ಅರ್ಧ ತಿತ್ತನು. ಸೆಕೆಂಡ್ ಮೀಲು ಇದಾಗಿರುತ್ತೆ. ಬಟ್ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಒಂದು 4 ತತ್ತಿ ಅದು ಆ್ಯಡ್ ಮಾಡ್ತನು. ಅದನ್ನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಸಾರಿ ಗೈಸ್, ಪೂರ ತಿಂದು ಖಾಲಿ ಮಾಡಿಬಿಟ್ನಿ. ಹೊಟ್ಟೆ ಭಾಳ ಹಸಿತ್ತು.
ಅಷ್ಟು ತಿನ್ನಕ್ಕೆ ಹೋಗ್ಬೇಡ್ರಿ ನೀವು. ಒಮ್ಮೆ ತಿಂದಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಮ ಡೈಜೆಷನ್ ಮ್ಯಾಗ ಭಾಳ ಪ್ರೆಷರ್ ಬಿದ್ದುಬಿಡುತ್ತೆ. ಅದಕ್ಕೆ ಸ್ವಲ್ಪ ತಿನ್ನೋದು ಬೇರೆ 500 ಹಿಂಗದು. ನನಗೇನು ಆಮೇಲೆ ಪವಾಟಿ ಭಾಳ ಅನಿಸುತ್ತೆ, ನಾನು ತಿಂದುಬಿಟ್ನಿ. ಓಕೆ, ನೆಕ್ಸ್ಟ್ ಮೀಲ್ನ ಏನು ತೋರಿಸ್ನು. ಮತ್ತು ಇನ್ನೊಂದು ಈಗ ಫಸ್ಟ್ ಮೀಲ್ ತಿಂದನು. ಫಸ್ಟ್ ಮೀಲ್ ಜೊತೆಗೆ ನಾನು ಇದು ಅಶ್ವಗಂಧ 1 ಪೀಲ್ ತೊಗೋತನು, ಫಿಶ್ ಆಯಿಲು, ವೈಟಮಿನ್ ಎ ಕ್ಯಾಪ್ಸ್, ಮಲ್ಟಿವೈಟಮಿನ್, ವೆಲ್ಕೋರ್ ಕ್ರಿಟಿನ್ ತೊಗೋತನು. ಇದ್ರದ್ದು ಲಿಂಕ್ ಬಯೋದಾಗ ಕೊಟ್ಟಿರ್ತನು. ನಾನು ಕೋಡ್ ಯೂಸ್ ಮಾಡಿರಿ P10 ಡಿಸ್ಕೌಂಟ್ ಸಿಗುತ್ತೆ ಅಷ್ಟೇ. ವರ್ಕೌಟ್ ಆದ್ಮೇಲೆ ಇವಾಗ ಸ್ವಲ್ಪ ಪೀಲ್ಸ್ ತೊಗೋತೀನಿ ನಾನು. ಸೊ ಇದು ನಮ್ಮ ಥರ್ಡ್ ಮೀಲ್. ಇದು ರೈಸ್ ಐತಿ, ವೈಟ್ ರೈಸ್ ರಾ. ನಾನು 300 ಗ್ರಾಮ್ ಮೆಜರ್ ಮಾಡಿ ತೊಗೊಂಡಿದ್ದೀನಿ. ರಾ 300 ಗ್ರಾಮ್ ರೈಸ್ ಮತ್ತು ಚಿಕನ್ 300 ಗ್ರಾಮ್ ಐತಿ. ಸೊ ಇದು ನಮ್ದು ಥರ್ಡ್ ಮೀಲ್. ಇದ್ರ ಜೊತೆಗೆ ನಾವು ಫೈಬರ್ ತೊಗೋಬೇಕಾಗಿತ್ತು. ಬ್ರೋಕ್ಲಿ ಇಲ್ಲಾದ್ರೆ ನಾನು ಬೀನ್ಸ್ ತೊಗೋತಿದ್ದೆ. ಸೊ ಹೊರಗಡೆ ಮಳೆ ಬರ್ತಾಯಿತ್ತು, ಅದಕ್ಕೆ ಇವತ್ತು ತಂದಿಲ್ಲ. ಸೊ ಅದನ್ನು ಆ್ಯಡ್ ಮಾಡ್ಕೋರಿ. ಇದು ನಮ್ಮದು ಫೋರ್ತ್ ಮೀಲ್ದಾಗ 50 ಗ್ರಾಮ್ ಪಿಂಟೋಲ ಹೈ ಪ್ರೋಟೀನ್ ಓಟ್ಸ್, 50 ಗ್ರಾಮ್ ನಾರ್ಮಲ್ ಓಟ್ಸ್ ಮತ್ತು 50 ಗ್ರಾಮ್ ಪೀನಟ್ ಬಟರ್ ಮತ್ತು 200 ml ಹಾಲು. ಸೊ ಫೋರ್ತ್ ಮೀಲ್ ಸೇಮ್ ಆ್ಯಸ್ ಮಾರ್ನಿಂಗ್ ಅಂತ ಇರುತ್ತೆ, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಬರುತ್ತೆ ಅಷ್ಟೇ. ಸೊ ಫಿಫ್ತ್ ಮೀಲ್ ಮತ್ತು ತೋರಿಸುವ. ನೀವು ನೋಡ್ಬೋದು ನಾ ಯಾವ ಮೀಲ್ದಾಗೂ ಫೈಬರ್ ತೊಂದಿಲ್ಲ. ಸೊ ನೀವು ಫೈಬರ್ ಆ್ಯಡ್ ಮಾಡ್ಕೊಳ್ಳಿ ಮೀಲ್ ಒಳಗೆ. ಫೈಬರ್ ಬೇಕಾದ್ರೆ ನೀವು ಬೀನ್ಸು, ಬ್ರೋಕ್ಲಿ, ಗಜರಿ ಇವನ್ನ ಆ್ಯಡ್ ಮಾಡ್ಕೊರಿ. ಸೊ ಇವಾಗ ನಿಮ್ಗೆ ನಾನು ಲಾಸ್ಟ್ ಮೀಲ್ ತೋರಿಸ್ತೀನಿ. ಲಾಸ್ಟ್ ಮೀಲ್ದಾಗ ಏನು ತಿಂತ ಅನ್ನೋದು ಫಿಫ್ತ್ ಮೀಲ್. ಸೊ ಲಾಸ್ಟ್ ಮೀಲ್ದಾಗ 10 ಚಪಾತಿ ಮತ್ತು 7 ತತ್ತಿ ಬುರ್ಜಿ ಮಾಡ್ಕೊಂಡು, ಹೋಲ್ ಎಗ್ ವೈಟ್ ಅನ್ನೆಲ್ಲ ಪೂರ 7 ಹೋಲ್ ಎಗ್ ಅದಾವು. ಸೊ ಇದಿಷ್ಟ ಲಾಸ್ಟ್ ಮೀಲ್. ಚಾನಲ್ಗೆ ಯಾರು ಹೊಸವಾಗಿದ್ದೀರಾ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.